60ಕ್ಕೆ 12 ಕಿತ್ತಳೆಗಳನ್ನ ಮಾರಾಟ ಮಾಡುವ ಮೂಲಕ ಒಬ್ಬ ವ್ಯಕ್ತಿ 25% ಕಳೆದುಕೊಳ್ಳುತ್ತಾನೆ. ಅಂದ್ರೆ ಅವನು ಜಾಸ್ತಿನೇ ಮಾರ್ಬಿಟ್ಟಿದ್ದಾನೆ. 60ಕ್ಕೆ ಕಡಿಮೆ ಮಾರಿದ್ರೆ ಅವನಿಗೆ ಲಾಭ ಆಗ್ತಿತ್ತು, ಜಾಸ್ತಿ ಮಾರ್ಬಿಟ್ಟಿದ್ದಾನೆ. ಈಗ 25% ಲಾಭ ಗಳಿಸ್ಬೇಕು ಅಂತಂದ್ರೆ 100ಕ್ಕೆ ಮಾರಾಟ ಎಷ್ಟು ಮಾಡ್ಬೇಕು? ನೋಡಿ, ಇಲ್ಲಿ ಸಮಸ್ಯೆ ಏನೋ ಒಂದಿದೆ. ಏನ್ ಸಮಸ್ಯೆ ನೋಡಿ, ಇದು 60ಕ್ಕೆ ಅಂತ ಹೇಳಿ ಇಲ್ಲಿ 100ಕ್ಕೆ ಅಂತ ಕೇಳಿದ್ದಾನೆ. ಅದಕ್ಕೆ ನಾವು ಏನ್ ಮಾಡೋಣ, ಈಗ ನಾವು 100ಕ್ಕೆ ಕಂಡು ಹಿಡಿಯೋಣ. 60ಕ್ಕೆ 12 ಆದ್ರೆ 100ಕ್ಕೆ ಎಷ್ಟು ಅಂತ ಕಂಡು ಹಿಡಿದ್ರೆ ನಮ್ಗೆ ಕಂಪೇರ್ ಮಾಡಕ್ಕೆ ಈಸಿ ಆಗುತ್ತೆ. ನೋಡಿ ಇಲ್ಲಿ ಹೆಂಗೆ ಅಂದ್ರೆ 60ಕ್ಕೆ 12 ಕಿತ್ತಳೆ ಮಾರಿದ್ರೆ ಅದೇ 100ಕ್ಕೆ ಎಷ್ಟು ಆಗ್ತಿತ್ತು? 6 2 0, ಇಲ್ಲಿ 0 ಇಲ್ಲಿ 0 ತೆಗಿರಿ, 12 20 ಮಾರಾಟ ಮಾಡಬೇಕಾಗಿತ್ತು. ಇಲ್ಲಿ ನಮ್ಗೆ 100ಕ್ಕೆ ಕಂಪೇರ್ ಮಾಡಕ್ಕೆ ಈಸಿ ಆಗುತ್ತೆ. ಇದು 100ಕ್ಕೆ 20, ಇದು 100ಕ್ಕೆ ಎಷ್ಟು ಅಂತ. ಹಂಗಾದ್ರೆ ಎರಡು ಸಮ ಇದೆ. 100ಕ್ಕೆ ನಾವು ಮಾರ್ತಾ ಇದೀವಿ. ಈಗ ಮೊದಲಾದ್ರೆ ನಮ್ಗೆ ಸಮ ಮಾಡಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಅದು 60, ಇದು 100 ಆಗ್ತಿತ್ತು. ಈಗ ಸಮ ನಾವು ಮಾಡ್ಬೋದು. 25% ನಷ್ಟ ಆಗಿದೆ. ಯಾವಾಗ 20ಕ್ಕೆ ಮಾರಿ ನೋಡಿ, 75% ಅಂದ್ರೆ 25% ನಷ್ಟ ಆಗಿದೆ. 100ಕ್ಕೆ 25 ಲೆಸ್ ಆಗಿದೆ, 75% ಮಾರಾಟ ಆಗಿದೆ. ಯಾಕೆ ಅಂದ್ರೆ 20 ಕಿತ್ತಳೆ ಹಣ್ಣು ಮಾರಿದ್ದಕ್ಕೆ. ಈಗ ನಾವು ಎಷ್ಟು ಕಡಿಮೆ ಮಾರ್ತೀವಿ ಅಷ್ಟು ನಮ್ಗೆ ಲಾಭ ಜಾಸ್ತಿ ಆಗುತ್ತೆ. ಹಂಗಾರೆ 25% ಲಾಸ್ಗೆ ಅಂದ್ರೆ 75%ಗೆ 20 ಮಾರಿದ್ರೆ ನಮ್ಗೆ ಅದೇ 25% ಲಾಭ ಬೇಕು. ನೋಡಿ, 25% ಲಾಭ ಬೇಕು ಅಂದ್ರೆ 125% ಆಗ್ಬೇಕಂದ್ರೆ ಎಷ್ಟು ಮಾರಬೇಕು? ಇದು 25 ಮಗಿಲಿದೆ, ಇದು 25 ಮಗಿಲಿ. 25 3 25 5 5 1 5 4 ಸೊ 3 4 ಎಷ್ಟಾಗತ್ತೆ? 12. ಹಾಗಾದ್ರೆ 100ಕ್ಕೆ ನಾವು 12 ಕಿತ್ತಳೆಗಳನ್ನ ಮಾರಬೇಕು. 100ಕ್ಕೆ 20 ಮಾರಿದ್ರೆ 25% ಲಾಸ್ ಆಗುತ್ತೆ. ಅದೇ 100ಕ್ಕೆ 12 ಕಿತ್ತಳೆ ಹಣ್ಣನ್ನ ಮಾರಿದ್ರೆ 25% ಲಾಭ ಆಗುತ್ತದೆ.